ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಹೈಪೋಥಿಸಿಸ್ ಟೆಸ್ಟಿಂಗ್ ಅಲ್ಲಿ ಯೂಸಿಂಗ್ ದ ಝಡ್ ಟೆಸ್ಟ್. ಸರಿನಾ? ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ವೆರಿ ಈಸಿ ಪ್ರಾಬ್ಲಮ್, ನೋಡ್ಕೊಂತ ಹೋಗಿ. ಸೊಲ್ಯೂಷನ್ ಅನ್ನ ಬರೀತಾ ಹೋಗೋಣ. ಫಸ್ಟ್ ಕ್ವಶನ್ ಏನ್ ಕೊಟ್ಟಿರೋದು ಮತ್ತೆ ಅದರಲ್ಲಿ ಇರುವಂತ ಗಿವನ್ ಏನ್ ಕೊಟ್ಟಿರ್ತಾರೆ ಅದನ್ನ ಬರಿಬೇಕಾಗತ್ತೆ. ಕ್ವಶನ್ ಏನ್ ಕೊಟ್ಟಿರೋದು, ಎ ಕಾಯಿನ್ ವಾಸ್ ಟಾಸ್ಡ್ 1000 ಟೈಮ್ಸ್. ಸೊ ಒಂದು ಕಾಯಿನ್ ಇದೆ ನನ್ನ ಹತ್ರ, ಅದನ್ನ ನಾನು 1000 ಸಲ ಟಾಸ್ ಮಾಡ್ತಾ ಹೋಗ್ತೀನಿ. ಸರಿನಾ? ಸೊ ಇವಾಗ ಎನ್ ವ್ಯಾಲ್ಯೂ ಎಷ್ಟಿದೆ, 1000 ಅಥವಾ 1000 ಟೈಮ್ಸ್ ಅಂತ ಬರಿಬಹುದು. ಅಂಡ್ ಹೆಡ್ ಟರ್ನ್ ಅಪ್ 540 ಟೈಮ್ಸ್ ಅಂತಂದ್ರೆ ನಾನು 1000 ಸಲ ಟಾಸ್ ಮಾಡ್ತೀನಲ್ವಾ, ಆ 1000 ಸಲಿಲಿ 540 ಸಲ ಹೆಡ್ ಬಿದ್ದಿದೆ ಅಂತಂದ್ರೆ ನಾನು ಟಾಸ್ ಮಾಡಿ ಅದನ್ನ ಲೆಕ್ಕ ಬರ್ದಿದ್ದೀನಿ. ಸರಿನಾ? 540 ಸಲ ನನಗೇನಾಗಿದೆ, ಹೆಡ್ ಬಿದ್ದಿದೆ. ಸರಿನಾ? ನೆಕ್ಸ್ಟ್ decide on the hypothesis that the coin is unbiased at 1% level of the significance. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ಈ ಕಾಯಿನ್ ನಾನು ಟಾಸ್ ಮಾಡ್ತಿದ್ದೀನಲ್ಲ ಅದು ಬಯಾಸ್ ಆಗಿಲ್ಲ ಅಂತ ಹೇಳ್ರಿ ಅಂತ. ಫಾರ್ ಎಕ್ಸಾಂಪಲ್ ನಾವು ಕ್ರಿಕೆಟ್ ಆಡ್ಬೇಕಾರೆಲ್ಲ ಹೇಳ್ತಿದ್ವಲ್ಲ, 2 ರೂಪಾಯಿನ ಕಾಯಿನ್ ಬರೀ ಟೈಲೇ ಬೀಳುತ್ತೆ, 5 ರೂಪಾಯಿನ ಕಾಯಿನ್ ಬರೀ ಹೆಡ್ಡೇ ಬೀಳುತ್ತೆ. ಸೊ ಈ ತರ ಬಯಾಸ್ ಆಗಿರಬಾರ್ದು. ಸರಿನಾ? ಈಕ್ವಲ್ ಪ್ರೊಬಾಬಿಲಿಟಿ ಇರಬೇಕು ಹೆಡ್ಸ್ ಮತ್ತೆ ಟೈಲ್ಸ್ಗೆ ಅಂತ. ಈಗ ಅವ್ರೇನ್ ಹೇಳ್ತಾ ಇರೋದು 540 ಸಲ ಅಲ್ವಾ. ಸೊ ಅದನ್ನ ಆಮೇಲೆ ನೋಡ್ಕೊಂತ ಹೋಗೋಣ. ಈಗ ನನ್ನ ಹತ್ರ ಇರೋದು ಒಂದು ಕಾಯಿನ್ ಇದೆ ಅಂತಂದ್ರೆ ಅದನ್ನ ನಾನು ಇವಾಗ ಟಾಸ್ ಮಾಡಿದೆ ಅಂತ ಅನ್ಕೊಳ್ಳಿ. ಒಂದು ಔಟ್ಕಮ್, ಫೇವರಬಲ್ ಔಟ್ಕಮ್ ಏನಿರ್ಬೋದು, ನನಗೆ ಒಂದು ಹೆಡ್ ಬೀಳ್ಬೋದು ಅಥವಾ ಟೈಲ್ ಬೀಳ್ಬೋದಲ್ವಾ. ಸೊ ಪ್ರೊಬಾಬಿಲಿಟಿ ಏನಾಗುತ್ತೆ, ಪ್ರೊಬಾಬಿಲಿಟಿ ವಿಲ್ ಬಿ ಈಕ್ವಲ್ ಟು 1/2. ಯಾಕೆ? ಟೋಟಲ್ ಪ್ರೊಬಾಬಿಲಿಟಿ ವಿಲ್ ಬಿ ಈಕ್ವಲ್ ಟು 1. ಏನೇನು ಪಾಸಿಬಿಲಿಟೀಸ್ ಇರುತ್ತೆ ಅದ್ರದ್ದು ಎಲ್ಲದ್ರದ್ದು ಕೂಡ ಪ್ರೊಬಾಬಿಲಿಟಿ 1ಗೆ ಈಕ್ವಲ್ ಆಗಿರುತ್ತೆ. ಇಲ್ಲಿ ನನಗಿರೋದೇ ಎರಡು ಪಾಸಿಬಿಲಿಟಿ. ಒಂದು ಹೆಡ್ ಬೀಳ್ಬೇಕು, ಇಲ್ಲ ಅಂತಂದ್ರೆ ಟೈಲ್ ಬೀಳ್ಬೇಕು. ಗೋಡಿ ಬೀಳುತ್ತೆ ಅದೆಲ್ಲ ಹೇಳಕ್ ಹೋಗ್ಬಿಡ್ರಿ. ಸರಿನಾ? ಸೊ ಒಂದು ಹೆಡ್ ಅಥವಾ ಟೈಲ್ ಎರಡರಲ್ಲಿ ಒಂದು ಬೀಳ್ಬೇಕು. ಸೊ ಈಗ ಎರಡಲ್ವಾ ನನಗೆ ಕಂಡೀಷನ್ ಇರೋದು. ಸೊ 1/2. ಸೊ ಈ ತರ ಗೊತ್ತಾಯ್ತಾ? ಎಸ್. ಸೊ ಈಗ ಪಿ ವ್ಯಾಲ್ಯೂ ಗೊತ್ತಾಯ್ತು. ಕ್ಯೂ ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿಯೋದು? ವೆರಿ ಸಿಂಪಲ್, 1 ಮೈನಸ್ ಪಿ. ಈಗ Q will be equal to 1 minus P value is 1/2. So Q value will be 2 ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, 2 1s are 2 minus 1 ಡಿನಾಮಿನೇಟರ್ ನಾವು ಕಾಮನ್ ಮಾಡ್ಕೊಂತೀವಿ, ದಟ್ ಇಸ್ 2. ಸೊ 2 minus 1 ಅಂತಂದ್ರೆ 1/2. ಸೊ ಈ ತರನೇ ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋಗ್ಬೇಕು, ಇಲ್ಲ ಅಂತಂದ್ರೆ ಮಾರ್ಕ್ಸ್ ಕೊಡಲ್ಲ. ಸರಿನಾ? ಸೊ P ವ್ಯಾಲ್ಯೂ ಗೊತ್ತಿದೆ, ದಟ್ ಇಸ್ 1/2. N ವ್ಯಾಲ್ಯೂ ಗೊತ್ತಿದೆ, ದಟ್ ಇಸ್ 1000. ಅಂಡ್ Q ವ್ಯಾಲ್ಯೂ ಗೊತ್ತಿದೆ, ದಟ್ ಇಸ್ 1/2. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್ ಅನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಸಕ್ಸಸ್ ಅಂತ ಅಂದ್ರೇನು? ಹೆಡ್ ಬಿದ್ರೆ ಸಕ್ಸಸ್. ಯಾಕೆ ನೋಡಿ, ಇಲ್ಲಿ ಟರ್ನ್ಸ್ ಅಪ್ ಅಂತ ಕೊಟ್ಟಿರೋದೇನು, ಹೆಡ್ಡಿನ ರೆಸ್ಪೆಕ್ಟಿವ್ ಅಲ್ಲಿ ಕ್ವಶನ್ ಅನ್ನ ಫ್ರೇಮ್ ಮಾಡಿ ಕೊಟ್ಟಿದ್ದಾರೆ. ಸೊ ನನ್ನ ಸಕ್ಸಸ್ ಏನು, ಹೆಡ್ ಬಿದ್ರೆ ಸಕ್ಸಸ್ ಅಂತ. ಸೊ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್ ಏನಾಗಿರುತ್ತೆ, ಎನ್ ಪಿ ಗೆ ಈಕ್ವಲ್ ಆಗಿರುತ್ತೆ. ಎನ್ ಅಂತ ಅಂದ್ರೇನು, ಟೋಟಲ್ ನಂಬರ್, ಇಲ್ಲಿ ಎಷ್ಟು ಸಲ ಟಾಸ್ ಮಾಡಿರೋದು 1000 ಟೈಮ್ಸ್, ಇಂಟು ಪಿ ಅಂತ ಅಂದ್ರೇನು, ಪ್ರೊಬಾಬಿಲಿಟಿ ಆಫ್ ಹೆಡ್ ಅಲ್ವಾ ಇದು. ಸೊ ಹೆಡ್. ನೆಕ್ಸ್ಟ್ ಇನ್ನ ಕ್ಯೂ ಇರೋದು ಅದು ಟೈಲ್ಗೆ ಅಂತ. ಸೊ ಹೆಡ್ ವ್ಯಾಲ್ಯೂ ಏನಿದೆ, ಪ್ರೊಬಾಬಿಲಿಟಿ 1/2. ಸೊ 1000 ಹೋಲ್ ಡಿವೈಡೆಡ್ ಬೈ 2 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ, 500. ಸರಿನಾ? ಈ ತರ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದನ್ನು ಕೂಡ ನೀಟಾಗಿ ತೋರಿಸ್ತಾ ಹೋಗ್ಬೇಕು, ಅವಾಗಲೇ ಫುಲ್ ಮಾರ್ಕ್ಸ್ ಸಿಗೋದು. ಡೈರೆಕ್ಟ್ ಆಗಿ ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಹೊಡೆದ್ಬಿಟ್ಟು ಹಾಕಿದ್ರೆ ಮಾರ್ಕ್ಸ್ ಅನ್ನ ಕೊಡಲ್ಲ. ಸರಿನಾ? ಎಸ್. ನೆಕ್ಸ್ಟ್ ಅಬ್ಸರ್ವ್ಡ್ ನಂಬರ್ ಆಫ್ ಸಕ್ಸಸ್. ಅಬ್ಸರ್ವ್ಡ್ ನಂಬರ್ ಆಫ್ ಸಕ್ಸಸ್ ಅಂದ್ರೇನು, ಇಲ್ಲಿ ಅವ್ರು ಆಲ್ರೆಡಿ 1000 ಸಲ ಒಂದು ಕಾಯಿನ್ ಅನ್ನ ಟಾಸ್ ಮಾಡಿ ರೀಡಿಂಗ್ ಅನ್ನ ಬರೆದು 540 ಸಲ ಹೆಡ್ ಬಂದಿದೆ ಅಂತ ಹೇಳ್ತಾ ಇದ್ರಲ್ಲ ಅದು. ಸರಿನಾ? ಅಬ್ಸರ್ವ್ಡ್ ಎಷ್ಟು ಬಂದಿದೆ ನನಗೆ, ಅದನ್ನ ನಾನು ಎಕ್ಸ್ ಇಂದ ರೆಪ್ರೆಸೆಂಟ್ ಮಾಡ್ತೀನಿ. ವ್ಯಾಲ್ಯೂ ಇಸ್ 540. ಎಕ್ಸ್ಪೆಕ್ಟೆಡ್ ಇರುವಂತದ್ದು 500. ಯಾಕೆ? 1000 ಸಲ ಟಾಸ್ ಮಾಡಿದ್ರೆ ನನಗಿರೋ ಪ್ರೊಬಾಬಿಲಿಟಿ ಒಂದು ಹೆಡ್ ಬೀಳ್ಬೇಕು ಅಥವಾ ಟೈಲ್ ಬೀಳ್ಬೇಕು ಅಂತ ಅಂದ್ರೆ ಅರ್ಧ ಟೈಮ್ಸ್ ಹೆಡ್ ಅರ್ಧ ಟೈಮ್ಸ್ ಟೈಲ್ ಅಂತ ಅಂದ್ರೂ 500 ಹೆಡ್ ಬೀಳ್ಬೇಕಿತ್ತು. ಇಲ್ಲಿ ನಾವು ಅಬ್ಸರ್ವ್ ಮಾಡಿರೋದೇನು, 1000 ಸಲ ಟಾಸ್ ಮಾಡಿದಾಗ 540 ಸಲ ನನಗೆ ಏನಾಗಿದೆ, ಹೆಡ್ ಬಿದ್ದಿದೆ. ಸೊ ಈಗ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಡಿಫರೆನ್ಸ್ ಯಾರ ಮಧ್ಯ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುವಂತದ್ದು, ಅಬ್ಸರ್ವ್ಡ್ ಮೈನಸ್ ಎಕ್ಸ್ಪೆಕ್ಟೆಡ್. ಸರಿನಾ? ಅಬ್ಸರ್ವ್ಡ್ ಮೈನಸ್ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್. ಸೊ ಅಬ್ಸರ್ವ್ಡ್ ಅನ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡಿದ್ವಿ, ಎಕ್ಸ್ ಮೈನಸ್ ಎಕ್ಸ್ಪೆಕ್ಟೆಡ್ ಅನ್ನ ನಾವು ಎನ್ ಪಿ ಇಂದ ರೆಪ್ರೆಸೆಂಟ್ ಮಾಡಿದ್ವಿ. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ, 540 ಮೈನಸ್ ಎನ್ ಪಿ ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ, 500 ಬಂದಿದೆ. ನೋಡಿ, ಎಕ್ಸ್ ವ್ಯಾಲ್ಯೂ ಇಸ್ 540, ಎನ್ ಪಿ ವ್ಯಾಲ್ಯೂ ಇಸ್ 500. ಸೊ 540 ಮೈನಸ್ 500 ಅಂತ ಅಂದ್ರೆ ಎಷ್ಟಾಯ್ತು, 40 ಮಾತ್ರ ಉಳ್ಕೊಂತು. ಈಗ ಝಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ನಾವು ಕನ್ಕ್ಲೂಷನ್ ಅನ್ನ ಬರಿಬಹುದು. ಅವಾಗ ಝಡ್ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು, ಎಕ್ಸ್ ಮೈನಸ್ ಎನ್ ಪಿ ಹೋಲ್ ಡಿವೈಡೆಡ್ ಬೈ ರೂಟ್ ಆಫ್
ಎನ್ ಪಿ ಕ್ಯೂ. ಗೊತ್ತಾಯ್ತಾ? ಫಾರ್ಮುಲಾ ಏನು? Z ವಿಲ್ ಬಿ ಈಕ್ವಲ್ ಟು ಎಕ್ಸ್ ಮೈನಸ್ ಎನ್ ಪಿ, ಇಲ್ಲಿ ಆಲ್ರೆಡಿ ಇದೆ ನೋಡಿ ಡಿಫರೆನ್ಸ್, ಅದೇ ವ್ಯಾಲ್ಯೂ, ಹೋಲ್ ಡಿವೈಡೆಡ್ ಬೈ ರೂಟ್ ಆಫ್ ಎನ್ ಪಿ ಕ್ಯೂ. ಎಕ್ಸ್ ಮೈನಸ್ ಎನ್ ಪಿ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ವಾಟ್ ಈಸ್ ದಟ್ ವ್ಯಾಲ್ಯೂ? 40. ಸೊ 40 ಡಿವೈಡೆಡ್ ಬೈ ರೂಟ್ ಆಫ್ ಎನ್ ವ್ಯಾಲ್ಯೂ ಎಷ್ಟಿದೆಯಪ್ಪ ನನಗೆ? 1000 ಇದೆ. ನೆಕ್ಸ್ಟ್ ಪಿ ವ್ಯಾಲ್ಯೂ ಎಷ್ಟಿದೆ? 1/2 ಇಂಟು ಕ್ಯೂ ವ್ಯಾಲ್ಯೂ ಎಷ್ಟಿದೆ? 1/2. ಸೊ ಈಗ ಫಸ್ಟು ಈ ರೂಟ್ ಒಳಗಡೆ ಇರುವಂಥ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗಿ. 40 ಹಂಗೆ ಉಳ್ಕೊಳ್ಳಿ, ರೂಟ್ ಆಫ್ 1000 ನೋಡಿ, 1000 ಇಂಟು 1 ಇಂಟು 1 ಏನಾಗುತ್ತೆ? 1000 ಹೋಲ್ ಡಿವೈಡೆಡ್ ಬೈ 2 2s 4. ಸೊ 1000 ಡಿವೈಡೆಡ್ ಬೈ 4 ಅಂತಂದ್ರೆ ಎಷ್ಟಾಗುತ್ತೆ ನಮಗೆ? 250 ಆಗುತ್ತಲ್ವಾ? ಸೊ ರೂಟ್ ಆಫ್ 250. ಸೊ ರೂಟ್ 250 ಕ್ಯಾಲ್ಕುಲೇಟ್ ಮಾಡೋಣ. ರೂಟ್ ಆಫ್ 250 ವ್ಯಾಲ್ಯೂ ಎಷ್ಟು ಬಂತು? 15.811. ಸಾಕು. 40 ಡಿವೈಡೆಡ್ ಬೈ 15.811. 40 ಡಿವೈಡೆಡ್ ಬೈ 15.811 ವ್ಯಾಲ್ಯೂ ಎಷ್ಟು ಬಂತು ನಮಗೆ? 2.529 ಅಥವಾ 2.52ಗೆ ಸಾಕು. 2.52. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಸ್ ಅನ್ಬಯಾಸ್ಡ್ ಅಟ್ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. 1% ಲೆವೆಲ್ಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಎರಡೇ ಎರಡು ವ್ಯಾಲ್ಯೂನ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಅವ್ರೇನಾದ್ರೂ ಕೂಡ 5% ಅಂತ ಕೇಳಿದ್ರು ಅಂತ ಅನ್ಕೊಳ್ಳಿ, ಅದಕ್ಕೆ 1.96 ಅನ್ನ ಯೂಸ್ ಮಾಡಬೇಕು. ಅದೇ ಏನಾದ್ರೂ 1% ಅಂತ ಕೇಳಿದ್ರು ಅಂತ ಅಂದ್ರೆ 2.58 ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಗೊತ್ತಾಯ್ತಾ? ಏನು? ಏನಾದ್ರೂ 5% ಅಂತ ಕೇಳಿದ್ರೆ 1.96, ಅದಕ್ಕಿಂತ ಕಡಿಮೆ ಇದೆ ಅಂತಂದ್ರೆ ನಾವು ಅಕ್ಸೆಪ್ಟ್ ಮಾಡ್ಕೊಂತ ಹೋಗ್ತೀವಿ. ಏನಾದ್ರೂ ಜಾಸ್ತಿ ಇದೆ ಅಂತಂದ್ರೆ ರಿಜೆಕ್ಟ್ ಮಾಡ್ತಾ ಹೋಗ್ತೀವಿ. ಗೊತ್ತಾಯ್ತಾ? ಏನು? 1.96 ಗಿನ ಕಡಿಮೆ ಇದ್ರೆ ಅಕ್ಸೆಪ್ಟ್ ಆಗುತ್ತೆ. ಯಾವಾಗ? 5% ಅಂತ ಕೊಟ್ರೆ. 1% ಅಂತ ಕೊಟ್ರೆ 2.58 ಗಿನ್ನ ಏನಾದ್ರೂ Z ವ್ಯಾಲ್ಯೂ ಕಡಿಮೆ ಇದ್ರೆ ಅಕ್ಸೆಪ್ಟ್ ಆಗುತ್ತೆ ಅಂತ ಅರ್ಥ. ಸೊ ಈಗ ದೇರ್ ಫಾರ್ Z ವ್ಯಾಲ್ಯೂ ಏನಪ್ಪ ನನಗೆ ಬಂದಿರೋದು? 2.52 ಬಂದಿದೆ, ವಿಚ್ ಈಸ್ ಲೆಸ್ ದೆನ್ 2.58 ಅಲ್ವಾ? ನೋಡಿ, 2.52 ಈಸ್ ಲೆಸ್ ದೆನ್ 2.58 ಅಲ್ವಾ? ಸೊ ಅದಕ್ಕೋಸ್ಕರ ಏನ್ ಬರೀಬಹುದು? ಸಿನ್ಸ್ Z ವ್ಯಾಲ್ಯೂ ಈಸ್ ಲೆಸ್ ದೆನ್ 2.58, the hypothesis is accepted. ಏನಾದ್ರೂ ಲೆಸ್ ಬಂದ್ರೆ 2.58 ಗಿನ್ನ ಲೆಸ್, ಯಾವಾಗ 1% ಇದ್ದಾಗ, 5% ಇದ್ದಾಗ 1.96 ಗಿನ್ನ ಲೆಸ್ ಬಂದ್ರೆ Z ವ್ಯಾಲ್ಯೂ ಅಕ್ಸೆಪ್ಟ್ ಆಗುತ್ತೆ. ಅಕ್ಸೆಪ್ಟ್, ದ ಹೈಪೋಥಿಸಿಸ್ ಈಸ್ ಅಕ್ಸೆಪ್ಟೆಡ್ ಅಟ್ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಸರಿನಾ? 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಬರಿಬಹುದು. ದಸ್ ಅವ್ರೇನ್ ಕೇಳಿರೋದು? ಕಾಯಿನ್ ಏನಾದ್ರೂ ಅನ್ಬಯಾಸ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಎಸ್, ಕಾಯಿನ್ ಈಸ್ ಅನ್ಬಯಾಸ್. ದಸ್ ದ ಕಾಯಿನ್ ಈಸ್ ಅನ್ಬಯಾಸ್ಡ್ at 1% level of significance. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್. ನೋಡಿ, ನೀಟಾಗಿ ನಾನು ಯಾವ ರೀತಿ ಬೋರ್ಡ್ ಮೇಲೆ ಬರ್ದಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಅದೇ ತರ ಹೋಗ್ತಾ ಹೋಗ್ಬೇಕು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಗಳು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.